ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಒಂದು ಪಶು ಆಸ್ಪತ್ರೆಗೆ ಈ ದಿನ ಈ ಒಂದು ಕರುವನ್ನು ತೆಗೆದುಕೊಂಡು ಬಂದಿದ್ದರು ಚಿಕಿತ್ಸೆಗಾಗಿ. ಇದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕಣ್ಣಿನ ಪಕ್ಕದಲ್ಲಿ, ಅಂದರೆ ಈ ಒಂದು ಮೀಡಿಯಲ್ ಕ್ಯಾಂಥಸ್ ಅಂತ ಹೇಳ್ತೀವಿ, ಆ ಪಕ್ಕದಲ್ಲಿ ಒಂದು ಆಳವಾದಂಥ ಒಂದು ಚಿಕ್ಕದಾದ ಗಾಯ ಇತ್ತು. ಸೊ ಅದನ್ನು ಪರಿಶೀಲನೆ ಮಾಡಿದಲ್ಲಿ ನಮಗೆ ಕಂಡು ಬಂದಿದ್ದೇನೆಂದರೆ ಅದರಲ್ಲಿ ಸಾಕಷ್ಟು ಈ ಬಾಲುಹುಳ ಅಂದರೆ ಮ್ಯಾಗೋಟ್ಸ್ ಸಾಕಷ್ಟು ಇದ್ವು. ಸೊ ಈ ಒಂದು ವಿಡಿಯೋದಲ್ಲಿ ತಾವು ಗಮನಿಸಬಹುದು, ನಾವು ಆ ಒಂದು ಮ್ಯಾಗೋಟ್ಸ್ಗಳನ್ನು ತೆಗಿತಾ ಇದ್ದೀವಿ ಒಂದೊಂದಾಗಿ. ಮ್ಯಾಗೋಟ್ಸ್ಗಳನ್ನು ತೆಗೆದುಬಿಟ್ಟು ಅಲ್ಲಿ ಕೊಳೆತಿರ್ತಕ್ಕಂಥ ಏನು ನೆಕ್ರೋಸಿಸ್ ಆಗಿರ್ತಕ್ಕಂಥ ಮಾಂಸಖಂಡಗಳೇನಿದೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಔಷಧಿಯನ್ನು ಹಾಕಿ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ ಇವತ್ತು. ಈ ಒಂದು ಕರುವಿನ ಮಾಲೀಕರು ಏನಿದ್ದಾರೆ ಅವರಿಗೆ ಇದು ಗಮನಕ್ಕೆ ಬಂದಿಲ್ಲ ಗಾಯ ಆಗಿರೋದು. ಅವರಿದು ಒಂದೆರಡು ದಿನ ಆಗಿರಬಹುದು ಅಂತ ಅಂದುಕೊಂಡಿದ್ದಾರೆ. ಆದರೆ ಇದು ಆಲ್ರೆಡಿ ಒಂದು 5-6 ದಿನದಿಂದ ಇರ್ತಕ್ಕಂಥ ಗಾಯ. ಇದು ಚಿಕ್ಕದಾಗಿರ್ತಕ್ಕಂಥ ಬಾಲುಹುಳುಗಳು ಅಲ್ಲಿರ್ತಕ್ಕಂಥ ರಕ್ತ ಮತ್ತು ಮಾಂಸಖಂಡಗಳನ್ನು ಸಾಕಷ್ಟು ಮೇಯ್ದುಬಿಟ್ಟು, ಅದಲ್ಲೇ ಆಲ್ರೆಡಿ ದೊಡ್ಡದು ಹುಳನೂ ಇದೆ, ಅಲ್ಲಿ ಇನ್ನು ಚಿಕ್ಕ ಚಿಕ್ಕ ಮರಿನೂ ಕೂಡ ಇದೆ. ಈ ಫ್ಲೈಸ್ ಏನಿರ್ತವೆ ಇವು ಅಲ್ಲಿ ಗಾಯದ ಮೇಲೆ, ಅಂದರೆ ರಕ್ತ ಇರ್ತಕ್ಕಂಥ ಗಾಯಗಳೇನಿರ್ತವೆ ಅಲ್ಲಿ ಆ ಮೊಟ್ಟೆಗಳನ್ನಿರ್ತವೆ. ಆ ಮೊಟ್ಟೆಗಳು ಈ ಒಂದು ರೀತಿಯ ಬಾಲುಹುಳ ಅಥವಾ ಮ್ಯಾಗೋಟ್ಸ್ ಆಗ್ತವೆ. ಸಾಕಷ್ಟು ಮಾಂಸಖಂಡಗಳನ್ನು ಈಗಾಗಲೇ ಅವು ಮೇಯ್ದಿದ್ದಾವೆ. ಸೊ ಅಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗಿದೆ. ತಾವಲ್ಲಿ ವಿಡಿಯೋದಲ್ಲಿ ನೋಡ್ಬೋದು, ತುಂಬ ಡೀಪಾಗಿದೆ. ವಿಡಿಯೋದಲ್ಲಿ ತಾವು ಗಮನಿಸಬಹುದು, ಕಣ್ಣಿನ ಮೇಲ್ಭಾಗ ಮತ್ತು ಕೆಳಭಾಗ ಸ್ವೆಲ್ಲಿಂಗ್ ಇದೆ, ಅಂದರೆ ಬಾವು ಬಂದಿದೆ. ಈ ಒಂದು ಗಾಯದ ಪರಿಣಾಮವಾಗಿ ಅದು ಸ್ವೆಲ್ಲಿಂಗ್ ಆಗಿದೆ. ವಿಡಿಯೋದಲ್ಲಿ ನೋಡ್ಬೋದು, ಸಾಕಷ್ಟು ಈ ಮ್ಯಾಗೋಟ್ಸ್ಗಳು ಮೂವ್ ಆಗ್ತಾ ಇದ್ದಾವೆ ಇಲ್ಲಿ ನೆಲದಲ್ಲಿ.